ನೀವು ಬಂಗಾರವನ್ನು ಮುಚ್ಚಿಟ್ಕೊಳ್ಳಿ. ಆಮೇಲೆ ಆದಷ್ಟು ಹೊರಗೆ ಕಾಣದೇ ಇರೋ ಥರ ನೀವು ಬಂಗಾರವನ್ನು ಹಾಕ್ಕೊಳ್ಳಿ, ಆಯ್ತಾ? ಸಮಾರಂಭಗಳಿಗೆ ಮತ್ತೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರಿ. ಶಿರಾ ತಾಲೂಕಿನ ತಾವರೆಕೆರೆ ಹಾಗೂ ಭೂತಪ್ಪನ ಗುಡಿ ಗ್ರಾಮಗಳಲ್ಲಿ ನಡೆದ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ತಾವರೆಕೆರೆ ಪೊಲೀಸ್ ಠಾಣಾ ಪಿಎಸ್ಐ ಚಂದ್ರಶೇಖರ್ ಅಪರಾಧ ಮತ್ತು ಕಾನೂನಿನ ಅರಿವು ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಭೂತೇಶ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಮೇಶ್, ಸಿರಿಗೌಡ, ಲಕ್ಷ್ಮೀಕಾಂತ್, ಶಿವಣ್ಣ, ಜಗದೀಶ್, ಶ್ರೀನಿವಾಸ್, ನಾರಾಯಣಗೌಡ, ವಿವೇಕ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದನ್ನ ನೀವು ಬಂಗಾರವನ್ನು ಮುಚ್ಚಿಟ್ಕೊಳ್ಳಿ. ಆಮೇಲೆ ಆದಷ್ಟು ಹೊರಗೆ ಕಾಣದೇ ಇರೋ ಥರ ನೀವು ಬಂಗಾರವನ್ನು ಹಾಕ್ಕೊಳ್ಳಿ, ಆಯ್ತಾ? ಸಮಾರಂಭಗಳಿಗೆ ಮತ್ತೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರಿ, ಹೋದರೆ ಅದಕ್ಕೆಲ್ಲ EFIR ಅಂತಂದೇಳಿ ಅಂತ ಮಾಡ್ತಾ ಇದ್ದಾರೆ. ಯಾವುದೇ ನಿಮ್ಗೆ ಏನೇ ಕಳೆದೋಗ್ಲಿ, ನೀವು ಅಯ್ಯೋ ಹೋಯ್ತು ಬಿಡೋ, ಮೊಬೈಲ್ ಎಲ್ಲ ಬಿದ್ದೋಯ್ತು ಬಿಡೋ, ಅದನ್ನೇನು ಕಂಪ್ಲೇಂಟ್ ಕೊಡೋದು, ಆ ಥರದ್ದನ್ನೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ಮೊಬೈಲ್ ಕಳೆದೋದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಆ ನಿಮ್ಮ ಮೊಬೈಲು ಯಾರಿಗೋ ಸಿಗುತ್ತೆ, ಅವರು ವಂಚನೆಯಿಂದ ಅದನ್ನು ಬಳಸ್ಕೊಂಡ್ರೆ ಅದಕ್ಕೆ ನೀವು ಕೂಡ ಏನಾಗ್ತೀರಿ, ಹಕ್ಕುದಾರರಾಗ್ತೀರಿ, ನೀವು ಕೂಡ ಪಾಲುದಾರ ಆಗ್ಬಿಡ್ತೀರಿ. ಅವಾಗ ನಿಮ್ಮನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ನಿಮ್ಮ ಮೊಬೈಲು ಅಥವಾ ಬೇರೆ ಏನಾದರೂ ಕಳೆದೋದ್ರೆ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕಾಪಿಯನ್ನು ಇಟ್ಕೊಡಿ, ಆಯಿತಾ? ನಿಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಕರ್ನಾಟಕನೇ ಹೈಯೆಸ್ಟು ಮೊಬೈಲ್ಗಳು ಕಳೆದೋಗಿರೋಂಥ ಮೊಬೈಲ್ಗಳನ್ನು ಹೈಯೆಸ್ಟು ಹುಡುಕಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅದರಲ್ಲೂ ಕೂಡ ಗೊತ್ತಾಯ್ತಾ? ಏನೇ ಒಂದು ನಿಮ್ಮೂರಿಗೆ ಯಾರಾದರೂ ಅಪರಿಚಿತರು ಬರ್ತಾ ಇದ್ದಾರೆ, ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದಾರೆ ಅಂತಂದರೆ ತತ್ಕ್ಷಣವಾಗಿ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ, 112ಗೆ ಫೋನ್ ಮಾಡಿ ಅವರು ಬಂದು ಅದನ್ನು ಏನು ಅಂತಂದೇಳಿ ಅಂತ ಪರಿಶೀಲನೆ ಮಾಡ್ತಾರೆ, ಆಯಿತಾ? ನೀವು ಮಾಹಿತಿನ ಹಂಚ್ಕೊಂಡೇ ಇರೋದು, ಅವನು ಯಾರೋ ಬಂದಿದ್ದಾನೆ ಬಿಡು ಅಂತಂದೇಳಿ ಅಂತ ಸುಮ್ಮನಿರೋದು, ಈ ಥರದ್ದು ಆಗಬಾರ್ದು. ಬೆಡ್ಶೀಟ್ ಮಾರುವಂಥವ್ರು ಅಥವಾ ಕಸ್ಮರ್ಗೆ ಪೊರ್ಕೆಗಳನ್ನು ಮಾರುವಂಥವ್ರು, ಏನೋ ಬೊಂಬೆಗಳನ್ನು ಮಾರುವಂಥವ್ರು, ಸ್ಟೀಲ್ ಪಾತ್ರೆಗಳನ್ನು ಮಾರುವಂಥವ್ರು, ಇವ್ರುಗಳು ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿಗೆ ಬರ್ತಾರೆ. ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ ದಿನಗಳಂದು ಭಾಳ ಜನ ಸೇರ್ತಾರೆ, ಮಲಗಿರ್ತಾರೆ. ನಿಮ್ಮ ಚಿನ್ನ, ಬೆಳ್ಳಿ ಮತ್ತು ಏನು ದುಡ್ಡು ಈ ಥರದ್ದು ಏನಿದೆ ಅಂಥ ವಸ್ತುಗಳನ್ನು ದಯವಿಟ್ಟು ಇಲ್ಲಿಗೆ ಹೆಚ್ಚು ತರಬೇಡಿ. ಇಲ್ಲಿ ಪೂಜೆಗೋಸ್ಕರ ಅಂತ ಬಂದಿರ್ತೀರಿ ಅಲ್ವಾ? ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಣನ ಮತ್ತು ಬಂಗಾರನ ಏನು ಹಾಕ್ಕೊಂಡಿರ್ತೀರಿ ಅದನ್ನು ತನ್ನಿ. ಹುಷಾರಾಗಿ ಇಲ್ಲಿ ಇದ್ಕೊಂಡು ನೋಡಿಕೊಂಡು ಹೋಗಿ. ಇಲ್ಲೂ ಕೂಡ ನೀವು ಇದೀರಿ, ಯಾರಿಗಾರ ಒಬ್ರಿಗೊಬ್ರು ಮುಖ ಗೊತ್ತಾ? ಭಾಳ ಅಪರಿಚಿತರು ಇಲ್ಲಿ ಅಲ್ವಾ? ಒಬ್ರಿಗೊಬ್ರು ಭಾಳ ಅಪರಿಚಿತರು. ಏನು ಬಂದರೆ 4-5 ಜನ ಒಂದೊಂದು ಊರಿಂದ ಬಂದಿರ್ತೀರಿ, ನಿಮ್ಮ ಹರಕೆ ತೀರಿಸ್ಕೊಳಕ್ಕೋ ನಿಮ್ಮ ಕಷ್ಟಕ್ಕೋ ಏನಕ್ಕೋ ಬಂದಿರ್ತೀರಿ, ಆಯಿತಾ? ಏನೇ ಆದ್ರೂ ಕೂಡ ನಿಮಗೆ ನಿಗಾ ಇರಲಿ. ಇಲ್ಲಂತ ಇರುವಂಥ ಇವರು ಗೌಡ್ರೆ ಸ್ಥಳೀಕರು, ನೀವು ಕೂಡ ಅವರಿಗೆ ಎಚ್ಚರಿಕೆಯನ್ನು ಮಾತುಗಳನ್ನು ಹೇಳ್ತಾ ಇರಿ, ಅರ್ಥ ಆಯ್ತಾ? ಮಲ್ಕೊಂಡಿರ್ತಾರೆ, ಯಾರೋ ಬಂದು ಚೈನ್ ಕಿತ್ಕೊಂಡು ಹೋದರೆ, ಆಯಿತಾ? ಮಲ್ಕೊಂಡಿರ್ತಾನೆ, ಯಾರೋ ಬಂದು ನಿಮ್ಮ ಪರ್ಸ್ ಕಿತ್ಕೊಂಡು ಹೋದರೆ, ಆಯಿತಾ? ಈ ಥರದ್ದೆಲ್ಲ ಪರಿಸ್ಥಿತಿಗಳಾಗ್ತವೆ. ಆಮೇಲೆ ಬೈಕ್ಗಳನ್ನು ಗಂಡು ಮಕ್ಕಳು ಏನು ಬೈಕ್ ಓಡಿಸ್ತೀರಿ, ದಯವಿಟ್ಟು ಎಲ್ಲಾದರೂ ನಿಲ್ಲಿಸ್ರಿ. ಹಿಂಗೆ ಒಳಗೆ ಅಂಗಡಿ ಹತ್ರ ಹೋಗ್ತೀನಿ ಬರ್ತೀನಿ, ಇಲ್ಲೇ ಒಳಗೆ ಹೋಗಿ ಬರ್ತೀನಿ, ಅಥವಾ ಇಲ್ಲೇ ಜಮೀನಿಗೆ ಹಂಗೆ ಊಟ ಕೊಟ್ಟು ಬರ್ತೀನಿ, ಎಲ್ಲಿಗಾನ ಹೋಗಿ ಹ್ಯಾಂಡ್ ಲಾಕ್ ಮಾಡಿ, ಆಯಿತಾ? ನಿಮ್ಮ ಎಲ್ಲ ಬೈಕ್ಗಳಿಗೆ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ, ಆಯಿತಾ? ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕ್ಕೊಂಡು ಓಡಿಸಿ. ನೋಡಿದಿರಲ್ವ ಮೊನ್ನೆ ಒಂದು ವಿಡಿಯೋ, ಮಗ ಏನು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ, ಅಪ್ಪ ವಿಡಿಯೋ ಮಾಡಿ ಹೇಳ್ತಾ ಇರ್ತಾನೆ, ನಾನು 1,60,000 ರೂಪಾಯಿ ಕೊಟ್ಟು ಗಾಡಿ ಕೊಡಿಸಿದ್ದೀನಿ, ಬರೀ 1,500 ರೂಪಾಯಿ ಮೊಬೈಲ್ ಹೆಲ್ಮೆಟನ್ನು ತಗೊಂಡು ಹಾಕ್ಕೊಳ್ಳದೆ ಅವನು ಹೋಗಿ ಬಿದ್ದು ಇವತ್ತು ಕೋಮಾದಲ್ಲಿದ್ದಾನೆ ಅಂತಂದೇಳಿ ಅಂತ ನಿಂತ್ಕೊಂಡಿರೋಂಥ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ, ಗೊತ್ತಾಯ್ತಾ?